ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಡೈರೆಕ್ಟರ್ ಜೊತೆ ಅಷ್ಟೇ ಅಲ್ಲದೆ ಸ್ಟಾರ್ ನಟರ ಜೊತೆನೂ ಸಹ ಆಕ್ಟ್ ಮಾಡ್ತಿದಾರೆ. ಹ್ಮ್. UI ಒಂದು ಪ್ಯಾನ್ ಇಂಡಿಯಾ ಅದೇ, KD ಬರ್ತಾ ಇದೆ. ಹ್ಮ್. KD ಯಲ್ಲಂತೂ ನಿಮ್ಮ ಇದುವರೆಗೂ ನಾವು ನೋಡಿರುವಂತ ಲುಕ್ಕೇ ಚೇಂಜಸ್ ಇದೆ. ಹೌದು ಹೌದು. ಸೊ ಮಚ್ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಆ ಒಂದು ದೇಸಿ ಸ್ಟೈಲ್ ಅಲ್ಲಿ ಪೋಸ್ ಕೊಡ್ತೀರಾ. ಆ ಪೋಸ್ಟರ್ ಅಂತೂ ಸಿಕ್ಕಾಪಟ್ಟೆ ಹೈಪ್ ನ ಕ್ರಿಯೇಟ್ ಮಾಡ್ತು. ಕರೆಕ್ಟ್. ಸೊ KD ಬಗ್ಗೆ ಹೇಳೋದಾದ್ರೆ ಕೆಡಿ ಇಸ್ ಸದ್ಯಕ್ಕೆ ಅದ್ರ ಬಗ್ಗೆ ಏನೂ ಮಾತಾಡಕ್ ಆಗಲ್ಲ ನಾನು. ಬಟ್ ಆ ಪೋಸ್ಟರ್ ನೀವು ಹೇಳ್ದಂಗೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನ್ನ ಲುಕ್ಕು ಅಷ್ಟೇ. ನಾನೇ ಆ ಪೋಸ್ಟರ್ ಬಂದಾಗ ಇದು ನಾನಾ ಅಂತ ಕ್ವೆಶನ್ ಮಾಡ್ಕೊಂಡೆ. ಅಷ್ಟು ಕಂಪ್ಲೀಟ್ ಡಿಫ್ರೆಂಟ್ ಲುಕ್. ಬಟ್ ಆಸ್ ಅನ್ ಆಕ್ಟರ್ ಅದೇ ಇಷ್ಟಪಡೋದು. ವರ್ಸಿಟ್ಯಾಲಿಟಿ, ಒಂದು ಆರ್ಟಿಸ್ಟ್ಗೆ ಒಂದು ವರ್ಸಿಟ್ಯಾಲಿಟಿ ರೋಲ್ಸ್ ಬಂದಾಗ ಖುಷಿ ಪಡ್ತೀವಿ. ಸೊ ಸದ್ಯ KD ಬಗ್ಗೆ ಏನೂ ಹೇಳಕ್ಕಾಗಲ್ಲ. ಸೊ ಬಟ್ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಆ ಮಚ್ ಲಕ್ಷ್ಮಿ ಆಗಿರ್ಬೋದು ಅಥವಾ ಆ ಹಿಂಗ್ ನಿಂತ್ ಚಿಕನ್ ಹಿಡ್ಕೊಳ್ಳುವಂತದ್ದಾಗಿರುತ್ತೆ ಅಥವಾ ಆ ಒಂದು ದೇಸಿ ಸ್ಟೈಲ್ ಪೋಸ್ ಆಗಿರ್ಬೋದು. ಸೊ ಮಾಸ್ ಫುಲ್ ರಗಡ್ ಇದೆ. ಸೊ ಅದಕ್ಕೆ ಯಾವ ರೀತಿ ಎಲ್ಲ ಪ್ರಿಪೇರ್ ಆಗಿದ್ರಿ ಅಂತ? ಸರ್ ಅದಕ್ಕೂ ತುಂಬಾ ಪ್ರಿಪ್ರೇಷನ್ಸ್ ಆಯ್ತು. ಅಂಡ್ ಅದಕ್ಕೂ ಎಲ್ಲ ಮಾಸ್ಟರ್ ಮೈಂಡ್ ಪ್ರೇಮ್ ಸರ್. ಅವ್ರು ನಂದೇನೂ ಇಲ್ಲ. ನಂದು ಒಂದು ಆರ್ಟಿಸ್ಟ್ ಆಗಿ ನಂಗೆ ಏನ್ ಹೇಳ್ತಾರೆ ಅದ್ ನಾನು ಮಾಡಿದೀನಿ. ಬಟ್ ಅದ್ರ ಕ್ರಿಯೇಷನ್ ಎಲ್ಲ ಪ್ರೇಮ್ ಸರ್ಗೆ ಕ್ರೆಡಿಟ್ಸ್ ಹೋಗುತ್ತೆ. ಅದ್ ಯಾಕೆ ಆ ಥರ ಇದೆ, ಯಾಕೆ ಆ ಥರ ಲುಕ್ ಇದೆ ಅಂತ ಎಲ್ಲ ಐ ಥಿಂಕ್ ಲೇಟರ್ ಆನ್ ಇನ್ ಇನಿಷಿಯಲ್ ಡೇಸ್ KD ಸಿನಿಮಾ ರಿಲೀಸ್ ಆಗೋ ಮುಂಚೆ ಅದ್ರ ಬಗ್ಗೆ ಮಾತಾಡೋಣ. ಇವಾಗಂತೂ ಏನು ಬಿಟ್ಕೊಡಲ್ಲ. ನಾನೆಲ್ಲಾದ್ರೂ ಸ್ವಲ್ಪ ಬಿಟ್ಕೊಟ್ರೆ ನನ್ನ ಬಿಡ್ತಾರ ಸರ್? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.